ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಶ್ರೇಯಸ್ ಅಯ್ಯರ್ಗೆ ನಿಜಕ್ಕೂ ಕೂಡ ಗಂಭೀರವಾದಂತಹ ಒಂದು ಗಾಯ ಆಗಿದೆ. ಅವರನ್ನು ICUನಲ್ಲಿ ಇಡಲಾಗಿದೆ. ಭಾರತ ತಂಡದ ಉಪನಾಯಕ ಆಗಿರುವಂತಹ ಶ್ರೇಯಸ್ ಅಯ್ಯರ್ ಎಂಥ ಆಟಗಾರ ಅಂತ ಎಲ್ರಿಗೂ ಕೂಡ ಗೊತ್ತು. IPLನಲ್ಲಿಯೂ ಕೂಡ ಅವರು ಏನು ಪಂಜಾಬ್ ತಂಡವನ್ನು ಒಂದು ನಾಯಕನಾಗಿ ಮುನ್ನಡೆಸಿದ್ರು, ಅದನ್ನು ಫೈನಲ್ಗೆ ಕೂಡ ತೆಗೆದುಕೊಂಡು ಹೋಗಿದ್ರು. ಅವರು ಆಡಿದಂತಹ ತಂಡಗಳನ್ನು ಎಲ್ಲ ಒಂದು ತಂಡಗಳನ್ನು ಕೂಡ ಫೈನಲ್ಗೆ ತೆಗೆದುಕೊಂಡು ಹೋದಂತಹ ಒಂದು ಕೀರ್ತಿ ಶ್ರೇಯಸ್ ಅಯ್ಯರ್ಗೆ ಇದೆ, ಅದು ನಮ್ಮ IPLನಲ್ಲಿ. ಇಂತಹ ಒಂದು ಆಟಗಾರ ಇಂಡಿಯಾಗೆ ತುಂಬ ಮುಖ್ಯವಾಗಿ ಬೇಕಾದಂತಹ ಆಟಗಾರ. ಮುಂದಿನ ದಿನಗಳಲ್ಲಿ ಇವರು ಟೀಮ್ ಇಂಡಿಯಾದ ಒಂದು ನಾಯಕನಾಗಿ ಕೂಡ ಹೊರಹೊಮ್ಮುವಂತಹ ಒಂದು ಚಾನ್ಸ್ ಸಾಕಷ್ಟು ಇತ್ತು. ಹೀಗಾಗಿ ಈಗ ಅವರು ಉಪನಾಯಕರಾಗಿದ್ದರು. ಆದರೆ ಆಟ ಆಡುವಂತಹ ವೇಳೆ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಮಧ್ಯೆ ಏನು ಸರಣಿ ನಡೀತಾ ಇತ್ತು, ಮೂರನೇ ಒಂದು ಸರಣಿ ಪಂದ್ಯ, ಆ ಪಂದ್ಯದಲ್ಲಿ ತೀವ್ರ ಗಾಯಗೊಂಡು ಈಗ ಆಸ್ಪತ್ರೆಯ ಪಾಲಾಗಿದ್ದಾರೆ ಟೀಮ್ ಇಂಡಿಯಾದ ಉಪನಾಯಕ ಶ್ರೇಯಸ್ ಅಯ್ಯರ್. ಹಾಗಾದರೆ ನಿಜಕ್ಕೂ ಕೂಡ ಶ್ರೇಯಸ್ ಅಯ್ಯರ್ಗೆ ಅಷ್ಟು ದೊಡ್ಡ ಮಟ್ಟದ ಗಂಭೀರ ಗಾಯ ಆಗಿದೆಯಾ? ಇನ್ನು ಮುಂದೆ ಅವರು ಕ್ರಿಕೆಟನ್ನು ಆಡೋಕ್ಕೆ ಆಗುತ್ತಾ ಇಲ್ವ? ಅದು ತುಂಬ ದೊಡ್ಡ ಮಟ್ಟದಲ್ಲಿದ್ದರೆ ಎಷ್ಟು ದಿನ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಅಥವಾ ಕೆಲ ದಿನಗಳಲ್ಲೇ ಚಿಕಿತ್ಸೆಯನ್ನು ತೆಗೆದುಕೊಂಡು ಅವರು ವಾಪಸ್ ಬರ್ತಾರಾ ಮೈದಾನಕ್ಕೆ ಅಂತ ಗೊತ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಸಿಡ್ನಿಯಲ್ಲಿ ಪಂದ್ಯ ನಡೀತಾ ಇತ್ತು, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮತ್ತು ಸರಣಿಯೇ. ಆ ಒಂದು ಸರಣಿಯಲ್ಲಿ ಗಾಯಗೊಳ್ಳುತ್ತಾರೆ. ಅವರನ್ನು ಈಗ ಸಿಡ್ನಿ ಆಸ್ಪತ್ರೆಯಲ್ಲೇ ದಾಖಲು ಮಾಡಿದ್ದಾರೆ. ಅಲ್ಲೇ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇರ್ತಾರೆ. ಮೂರನೇ ಏಕದಿನ ಪಂದ್ಯ ಏನು ನಡೀತಾ ಇತ್ತು, ಆ ಪಂದ್ಯ ನಡಿಬೇಕಾದ್ರೆ ಕ್ಯಾಚ್ ಹಿಡಿಯೋಕ್ಕೆ ಹೋಗಿ, ಬಾಲ್ನ ಹೊಡೆದ ಕ್ಯಾಚ್ ಹಿಡಿಯೋಕ್ಕೆ ಹೋಗಿ ಅವರು ಕೆಳಗಡೆ ಬೀಳುತ್ತಾರೆ. ಅವರು ಹೊಟ್ಟೆಗೆ ಪಕ್ಕೆಗೆ ತಗಲುತ್ತೆ. ಎಡ ಅಂದರೆ ಲೆಫ್ಟ್ ಸೈಡ್ ಇರುವಂಥ ಒಂದು ಪಕ್ಕೆ ಏನಿರುತ್ತೆ, ಅದಕ್ಕೆ ಬಾಲ್ ಬೀಳುತ್ತೆ. ಬಿದ್ದ ತಕ್ಷಣ ಅವರು ಅಲ್ಲೇ ಕುಸಿದು ಬೀಳುತ್ತಾರೆ. ಅವೆಲ್ಲ ಒಂದು ಫೋಟೋಗಳು ಕೂಡ ವಿಡಿಯೋ ಇಲ್ಲಕ ವೈರಲ್ ಆಗ್ತಾ ಇದೆ. ಶ್ರೇಯಸ್ ಅಯ್ಯರ್ ಅವರಿಗೆ ಏನಾಯಿತು ಅಂತ ಅವರ ಅಭಿಮಾನಿಗಳು ಕೂಡ ಆತಂಕದಲ್ಲಿ ಇದ್ದಾರೆ. ಗಂಭೀರವಾದಂತಹ ಒಂದು ಗಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವರನ್ನು ICUನಲ್ಲಿ ಇರಿಸಲಾಗಿದೆ ಎನ್ನುವಂತಹ ಒಂದು ಮಾಹಿತಿ ಈಗ ಹೊರಗೆ ಬೀಳುತ್ತಾ ಇದೆ. ಶ್ರೇಯಸ್ ಅಯ್ಯರ್ಗೆ ಹಾಗಾದರೆ ಆಗಿತ್ತೇನು, ಯಾವ ಒಂದು ಸಮಯದಲ್ಲಿ ನಿಖರವಾಗಿ ಆಗಿದೆ ಅಂತ ನೋಡ್ಬಿಡೋದು. ನೋಡಿ, ಈಗಾಗಲೇ ನಾನು ಹೇಳಿದಾಗ ಸಿಡ್ನಿಯಲ್ಲಿ ಪಂದ್ಯ ನಡೀತಾ ಇದೆ, ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಮತ್ತು ಮೂರನೇ ಏಕದಿನ ಪಂದ್ಯ. ಈ ಪಂದ್ಯದಲ್ಲಿ ಹರ್ಷಿತ್ ರಾಣಾ ಬೋಲ್ ಮಾಡಿರ್ತಾರೆ. ಬೋಲ್ ಮಾಡಿದಾಗ ಆಪೋಸಿಟಲ್ಲಿದ್ದಂತಹ ಬ್ಯಾಟ್ಸ್ಮನ್ ಅಲೆಕ್ಸ್ ಕ್ಯಾರಿ ಹೊಡಿತಾರೆ, ತುಂಬ ಜೋರಾಗಿ ಹೊಡೆದಾಗ ಅದನ್ನು ಕ್ಯಾಚ್ ಹಿಡಿಯೋಕ್ಕೆ ಹೋಗ್ತಾರೆ. ಈ ವೇಳೆ ಹಿಂದಕ್ಕೆ ಹೊಡ್ಕೊಂಡು ಹೋಗಿ ಬ್ಯಾಕ್ ವಾರ್ಡಲ್ಲಿ ಹೋಗ್ತಾರೆ. ಪಾಯಿಂಟಲ್ಲಿ ಆ ಒಂದು ಹೋಗಿ ಕ್ಯಾಚನ್ನು ಹಿಡಿಯೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ಒಂದು ರೀತಿ ಡೈ ಹೊಡೆಯೋ ಹೊಡೆದು ಕ್ಯಾಚ್ ಹಿಡಿಯೋಣ ಅನ್ನೋ ರೀತಿಯಲ್ಲಿ ಹೋಗ್ತಾರೆ ಅನಿಸುತ್ತೆ. ಓಡಿ ಹೋಗಿ ಡೈವಿಂಗ್ನಲ್ಲಿ ಕ್ಯಾಚ್ ಹಿಡಿಯೋಕ್ಕೆ ಹೋದಾಗ ಅವರಿಗೆ ಬಾಲ್ ಬೀಳುತ್ತೆ. ಡೈವಿಂಗ್ಗೆ ಬೀಳೆ ಅವರ ಒಂದು ಎಡ ಪಕ್ಕೆಲುಬು ಏನಿದೆ ಅಲ್ಲಿಗೆ ಬಾಲ್ ಬೀಳುತ್ತೆ. ಆಗ ಅವರಿಗೆ ಗಂಭೀರವಾದ ಒಂದು ಪೆಟ್ಟಾಗಿ ಗಾಯ ಆಗಿದೆ. ಅದರಿಂದ ಅವರು ಕುಸಿದು ಬೀಳ್ತಾರೆ. ಅಲ್ಲೇ ಮೈದಾನದಲ್ಲಿನೇ ಕುಸಿದು ಬೀಳ್ತಾರೆ. ಅಲ್ಲಿದ್ದಂತಹ ಜನ ನೋಡಿದವ್ರು ಅನ್ಕೊತಾರೆ ಏನೋ ನಾರ್ಮಲಾಗಿ ಏನೋ ಸಣ್ಣ ಪುಟ್ಟ ಗಾಯಗಳಾಗ್ತಿರುತ್ತೆ ಆಟ ಆಡಬೇಕಾದ್ರೆ, ಕ್ರಿಕೆಟ್ ಆಡಬೇಕಾದ್ರೆ ಅದೇ ರೀತಿಯಾಗಿ ಇರಬಹುದು, ಏನೋ ಒಂದು ಸ್ವಲ್ಪ ಬಿದ್ದಿರ್ಬೋದು ಅಂತ. ಬಟ್ ಆದರೆ ಆ ಒಂದು ಬಾಲ್ ಬಿದ್ದಂತಹ ಒಂದು ಫೋರ್ಸು ಆಗಿರ್ಬೋದು ಮತ್ತು ಆ ಬಾಲ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅನ್ನೋದು ಅದು ಆಟ ಆಡೋರಿಗೆ ಗೊತ್ತು. ಯಾಕಂದರೆ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೋಸ್ಕರನೇ ಯಾರು ಮುಂದೆ ನಿಂತ್ಕೊತಾರಲ್ಲ ಕ್ರಿಕೆಟ್ ಆಡಬೇಕಾದ್ರೆ ಅವ್ರಿಗೆ ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ. ಏನಾದರೂ ಬಿದ್ದರೆ, ಯಾಕಂದರೆ ಹಿಂದೆ ಕೂಡ ನಾವು ಬಾಲ್ ಬಿದ್ದು ತಲೆಗೆ ಬಾಲ್ ಬಿದ್ದು ಡೆತ್ ಆಗಿರೋದು ಕೂಡ ನೋಡಿದ್ವಿ ಕ್ರಿಕೆಟ್ನಲ್ಲಿ. ಹೀಗಾಗಿ ಆ ಒಂದು ಬಾಲ್ ಬಿದ್ದ ತಕ್ಷಣ ಅವರಿಗೆ ತುಂಬ ನೋವಾಗುತ್ತೆ, ನರಳಿ ಕೆಳಗಡೆ ಬೀಳುತ್ತಾರೆ ಶ್ರೇಯಸ್ ಅಯ್ಯರ್. ಆ ಒಂದು ಕ್ಷಣವನ್ನು ನೀವು ಗಮನಿಸ್ಬೋದು. ಇನ್ನು ಈ ಒಂದು ವಿಚಾರವಾಗಿ ವೈದ್ಯರು ಕೂಡ ಚೆಕ್ ಮಾಡ್ತಾ ಇದ್ದಾರೆ, ಏನಾಗ್ತಾಯಿದೆ, ದೊಡ್ಡದಾಗಿದೆಯಾ ಏನಂತ. ಇದೀಗ ಸಿಡ್ನಿಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ ಗಾಯಗೊಂಡಿರುವಂತಹ ಒಂದು ಶ್ರೇಯಸ್ ಅಯ್ಯರ್. ಅವರಿಗೆ ನಿಜವಾಗ್ಲೂ ಕೂಡ ಗಂಭೀರವಾದ ಗಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಏನು ಚಿಂತೆಯಲ್ಲಿದ್ದಾರೆ, ಆದಷ್ಟು ಬೇಗ ನಮ್ಮ ಆಟಗಾರ ಬರಲಪ್ಪ, ಬೇಗ ಹೊರಗೆ ಬರಲಿ, ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗದೇ ಇರಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ. ಆದರೆ ಈಗ ಶ್ರೇಯಸ್ ಅಯ್ಯರ್ ಅವರ ಒಂದು ಪಕ್ಕೆಲುಬಿಗೆ ಬಿದ್ದಿರುವಂತಹ ಒಂದು ಏಟು ಏನಿದೆ ನಿಜಕ್ಕೂ ಕೂಡ ಒಂದು ಗಂಭೀರವಾದ ರೀತಿಯಲ್ಲಿ ಇದೆ. ರಕ್ತಸ್ರಾವ ಆಗಿದೆ ಒಳಗಡೆ ಅಂತ ಹೇಳ್ತಾ ಇದ್ದಾರೆ ಪಕ್ಕೆಲುಬಿನಲ್ಲಿ. ಅದು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ವರದಿಯ ನಂತರ ಗೊತ್ತಾಗುತ್ತೆ. ಈ ಒಂದು ವಿಚಾರವಾಗಿ BCCI ಕೂಡ ಅಧಿಕೃತವಾದಂಥ ಒಂದು ಹೇಳಿಕೆಯನ್ನು ನೀಡಿದೆ. ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಮೇಲ್ಭಾಗದಲ್ಲಿ ಅಂದರೆ ಪಕ್ಕೆಲುಬು ಮೇಲ್ಭಾಗ ಅಂದರೆ ಗುಲ್ಮ ಅಂತ ಏನು ಕರಿತೀವಿ, ಆ ಒಂದು ಭಾಗದಲ್ಲಿ ರಕ್ತಸ್ರಾವ ಆಗಿದೆ ಅಂತ ಹೇಳಲಾಗ್ತದೆ. ಎಲ್ಲ ಕಡೆ ವರದಿ ಕೂಡ ಅದೇ ರೀತಿಯಾಗಿ ಬರುತ್ತೆ. ಹೀಗಾಗಿ ಈ ಒಂದು ಕಾರಣದಿಂದ ಅವರನ್ನು ICUನಲ್ಲಿ ಇರಿಸಿ ತೀವ್ರ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನೊಂದು ಇದೇ ವಿಚಾರವಾಗಿ ನೋಡಿ, ಅವರ ಮನೆಯವರಿಗೆ ಕೂಡ ಒಂದು ವಿಚಾರ ತಿಳಿದಿದೆ. ಅವರು ಕೂಡ ಒಂದು ಎಮರ್ಜೆನ್ಸಿ ವೀಸಾಕ್ಕಾಗಿ ಈಗ ಅಪ್ಲೈ ಮಾಡಿದ್ದಾರೆ. ಅವ್ರು ಹೋಗಬೇಕು, ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಯಾಕಂದರೆ ಗಂಭೀರವಾದ ಒಂದು ಗಾಯ ಇಲ್ಲ ಅಂದರೆ ಮನೆಯವರು ಇಷ್ಟೊಂದು ಚಿಂತೆ ಮಾಡ್ತಿಲ್ಲ. ಆದರೆ ಅವರು ಎಮರ್ಜೆನ್ಸಿ ಒಂದು ವೀಸಾವನ್ನು ಕೊಡಿ ಅಂತ ಕೇಳಿ ಅಪ್ಲೈ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಶ್ರೇಯಸ್ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ
ಏನೋ ಒಂದು ಗಂಭೀರವಾದಂತಹ ಒಂದು ತೊಂದರೆ ಆಗಿದೆ, ಗಾಯ ಆಗಿದೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗುತ್ತೆ. ಹೀಗಾಗಿ ಅವರ ಕುಟುಂಬದವರು, ತಂದೆ ತಾಯಿಗಳು ಕೂಡ ಈಗ ಅಪ್ಲೈ ಮಾಡಿದ್ದಾರೆ ವೀಸಾಗೆ, ಎಮರ್ಜೆನ್ಸಿ ವೀಸಾ ಕೊಡಿ ಅಂತ ಹೇಳಿ. ಅವರಿಗೆ ಆದಷ್ಟು ಬೇಗ ವೀಸಾ ಸಿಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹೀಗಾಗಿ ತೀವ್ರ ಒಂದು ಗಾಯದಲ್ಲಿರುವಂತಹ ಶ್ರೇಯಸ್ ಅವರು ಇನ್ನು ಮುಂದೆ ಆಟವನ್ನು ಆಡೋಕ್ಕೆ ಆಗುತ್ತಾ ಇಲ್ವಾ, ಅಥವಾ ಸುಮಾರು ತಿಂಗಳುಗಳ ಕಾಲ ಬೆಡ್ ರೆಸ್ಟನ್ನು ತೆಗೆದುಕೊಳ್ಬೇಕಾಗುತ್ತಾ ಎನ್ನುವಂಥ ಒಂದು ಪ್ರಶ್ನೆ ಮೂಡುತ್ತಾ ಇದೆ. ನೋಡಿ, ಶ್ರೇಯಸ್ ಅಯ್ಯರವರು ಏನು ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದಾರೆ, ವೈದ್ಯರು ಹೇಳ್ತಾರೆ ಈ ಘಟನೆ ಆಗಿ ಮುಂದಿನ ಒಂದು 48 ಗಂಟೆಗಳ ನಂತರ ರಕ್ತಸ್ರಾವ ಏನಿದೆ ಅದು ಕಡಿಮೆ ಆಗದೇ ಇದ್ರೆ, ಇನ್ನೂ ಆಗ್ತಾ ಇದೆ, ಒಂದು ವೇಳೆ ಆಗದೇ ಇದ್ದರೆ ನಾವು ಇನ್ನಷ್ಟು ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಅದು ಕಡಿಮೆ ಆಗಿಲ್ಲ ಅನ್ನುವಂಥ ಒಂದು ವಿಚಾರ. BCCI ಇದೇ ವಿಚಾರವಾಗಿ ಅವರು ಕೂಡ ಮಾತನಾಡಿದೆ. ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ ಮೇಲೆ ಗುಲ್ಮಕ್ಕೆ ಯಾವ ರೀತಿಯ ಒಂದು ಗಾಯ ಆಗಿರಬಹುದು ಎನ್ನುವುದು ನಮಗೆ ಗೊತ್ತಾಗುತ್ತೆ. ಇದೀಗ ಸಿಡ್ನಿಯಲ್ಲಿ ಏನು ಅವರು ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ, ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಬಟ್ ನಿಖರವಾದ ಒಂದು ಮಾಹಿತಿ ರಿಪೋರ್ಟು ಬರಬೇಕು ನಮಗೆ. ರಿಪೋರ್ಟ್ ಬಂದ ಮೇಲೆ ನಾವು ಅದನ್ನು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ BCCI ವೈದ್ಯಕೀಯ ಒಂದು ತಂಡ ಸಿಡ್ನಿ ಮತ್ತು ಭಾರತದ ವೈದ್ಯಕೀಯ ತಜ್ಞರೊಂದಿಗೆ ಸಮಾಲೋಚನೆಯನ್ನು ಮಾಡ್ತಾ ಇದೆ. ಗಾಯ ಆದಂಥ ಒಂದು ಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಾವು ಯಾವ ರೀತಿಯಾದ ಒಂದು ಚಿಕಿತ್ಸೆಯನ್ನು ಕೊಟ್ಟರೆ ಇವರು ಬೇಗ ಗುಣಮುಖರು ಆಗ್ತಾರೆ ಅಂತ ಶ್ರೇಯಸ್ ಅಯ್ಯರವರ ಒಂದು ದೈನಂದಿನ ಒಂದು ಪ್ರಗತಿಯನ್ನು ಮೌಲ್ಯಮಾಪನವನ್ನು ಮಾಡಿ ನೋಡ್ತಾರೆ. ಅಂದರೆ ಅವರ ಆ್ಯಕ್ಟಿವಿಟಿ ಏನಿದೆ, ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಇಲ್ವಾ, ಅದನ್ನು ತಡ್ಕೊಳ್ಳೋ ಶಕ್ತಿ ಇದೆ, ಕೆಲವೊಂದು ನಾವು ಟ್ರೀಟ್ಮೆಂಟನ್ನು ಕೊಟ್ಟರೆ ಏನಾಗಬಹುದು, ಇವೆಲ್ಲವನ್ನು ಕೂಡ ಲೆಕ್ಕಾಚಾರ ಇದೆ. ಹೀಗಾಗಿ ಈ ಒಂದು ವಿಚಾರವಾಗಿ BCCIನ ಕಾರ್ಯದರ್ಶಿಯಾಗಿರುವಂಥ ದೇವಜಿತ್ ಸೈಕ್ಯ ಏನಿದ್ದಾರೆ ಅವರು ಕೂಡ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೀಗಾಗಿ ಟೀಮ್ ಇಂಡಿಯಾ ಆಟಗಾರ ಆಗಿರುವಂತಹ ಶ್ರೇಯಸ್ ಅಯ್ಯರ್ಗೆ ಇದೆಂತಹ ಒಂದು ಪರಿಸ್ಥಿತಿ ಬಂದ್ಬಿಡ್ತಪ್ಪ, ಇಂತಹ ಒಂದು ಒಳ್ಳೆ ಆಟಗಾರ ಇನ್ನೇನು ಕೆಲವು ತಿಂಗಳುಗಳ ನಂತರ, ಅಂದರೆ ಇನ್ನೊಂದು 2-3 ತಿಂಗಳಲ್ಲೇ IPLನ ಹರಾಜು ಪ್ರಕ್ರಿಯೆ ಶುರುವಾಗುತ್ತೆ. ಅಷ್ಟರೊಳಗೆ ರೆಡಿ ಆಗಬೇಕು ಇವರು. ಒಂದು ವೇಳೆ ರೆಡಿ ಆಗಿಲ್ಲ ಅಂತಂದರೆ IPLನಿಂದ ಹೊರಗೆ ಉಳಿಯುವಂಥ ಒಂದು ಚಾನ್ಸಸ್ ಇದೆ. ಈ ಹಿಂದೆ ಆದಂಥ ಒಂದು ಸೀಸನಲ್ಲಿ ಪಂಜಾಬನ್ನು ಏನು ಫೈನಲಿಗೆ ತಗೊಂಡು ಹೋಗಿದ್ರು, ಅದೇ ಪಂದ್ಯದಲ್ಲಿ ಮುಂದುವರಿಯುವಂಥ ಒಂದು ನಿರೀಕ್ಷೆ ಇದೆ. ಆ ಮಾಲೀಕರು ಅವರನ್ನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ, ಅವ್ರನ್ನ ಉಳಿಸ್ಕೊಳ್ತಾರೆ ಅನ್ನುವಂಥ ಮಾತಿತ್ತು. ಹೀಗಾಗಿ IPLಗೆ ಅವೈಲೇಬಲ್ ಇರ್ತಾರಾ ಇಲ್ವಾ ಶ್ರೇಯಸ್ ಅಯ್ಯರ್ ಎನ್ನುವಂತಹ ಪ್ರಶ್ನೆ, ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿರುವಂತೆ. ಯಾಕಂದರೆ ಈಗ ಟೀಮ್ ಇಂಡಿಯಾದಲ್ಲಿ ಅವರಿಗೆ ಸ್ಥಾನ ಸಿಕ್ಕಿದೆ, ಅದು ಕೂಡ ಅವರ ಒಂದು ಕೆರಿಯರ್ಗೆ ತುಂಬ ದೊಡ್ಡ ಬದಲಾವಣೆ ಆಗ್ತಾ ಇತ್ತು. ಉಪನಾಯಕನಾಗಿ ಅವರು ಏನಾದರೂ ಸರಿಯಾದ ರೀತಿಯಲ್ಲಿ ನಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ರೋಹಿತ್ ಶರ್ಮಾ ಹೋದ ಮೇಲೆ ಇವರೇ ನಾಯಕನಾಗಿ ಉಳಿಯುವಂತಹ ಒಂದು ಎಲ್ಲ ಸಾಧ್ಯತೆ ಇತ್ತು. ಈಗಿರುವಂತಹ ಒಂದು ಸಮಯದಲ್ಲಿ ಈ ರೀತಿಯಾಗಿ ಶ್ರೇಯಸ್ ಅಯ್ಯರ್ಗೆ ಆಗಿರುವಂಥದ್ದು ಗಾಯ ಏನಿದೆ ನಿಜಕ್ಕೂ ಕೂಡ ಎಲ್ಲರಿಗೆ ಒಂದು ತುಂಬ ಬೇಜಾರಾಗುವಂಥ ವಿಚಾರ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರು ಸರಿಯಾದ ರೀತಿಯ ಒಂದು ಚಿಕಿತ್ಸೆಯನ್ನು ತಗೊಂಡು ಬೇಗ ಬರಲಿ, IPLನ್ನು ಆಡಲಿ ಅನ್ನುವಂಥದ್ದು ಎಲ್ಲರ ಆಶಯ ಕೂಡ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.